ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ನಾವು ಒಟ್ಟಾಗಿ ಅಧ್ಯಯನ ಮಾಡಿಕೊಳ್ಳೋಣ. ದೇವರ ವಾಕ್ಯವನ್ನು ಯಾಕೆ ನಾವು ಅಧ್ಯಯನ ಮಾಡಿಕೊಳ್ಬೇಕು? ಅದಕ್ಕೆ 3 ಕಾರಣಗಳು ಯೆರೆಮೀಯನ ಗ್ರಂಥ 15ನೇ ಅಧ್ಯಾಯದ 16ನೇ ವಚನದಲ್ಲಿದೆ. ಯಾಕೆ ಮತ್ತೆ ದೇವರ ವಾಕ್ಯಕ್ಕೆ ನಾವು ಆದ್ಯತೆಯನ್ನು ಕೊಡಬೇಕು, ಯಾಕೆ ಅದನ್ನು ಓದಬೇಕು, ಯಾಕೆ ಅದನ್ನು ಅಧ್ಯಯನ ಮಾಡಬೇಕು ಎಂಬುದಕ್ಕೆ 3 ಕಾರಣಗಳು. ಮೊದಲನೇ ಕಾರಣ, ದೇವರ ವಾಕ್ಯ ಆಹಾರ. ದ ವರ್ಡ್ ಆಫ್ ದ ಲಾರ್ಡ್ ಈಸ್ ಫುಡ್, ಸ್ಪಿರಿಚುವಲ್ ಫುಡ್. ದಿನಕ್ಕೆ ಕೆಲವರು 3 ಸಾರಿ ಊಟ ಮಾಡ್ತಾರೆ, ಕೆಲವರು ಊಟ ಅಲ್ಲದೆ ಸ್ನ್ಯಾಕ್ಸ್ ಬೇರೆ ಬೇಕು ಅವರಿಗೆ, ಅದಿಲ್ಲದೆ ಆಗಲ್ಲ ಅಂತ. ಈ ರೀತಿಯಾಗಿ ನಾವು ಇಹಲೋಕದ ಊಟಕ್ಕೆ ಆಹಾರ ನಾವು ಪ್ರಾಮುಖ್ಯತೆ ಕೊಡ್ತೀವಲ್ಲ, ಹಾಗೇ ವಾಕ್ಯ ಕೂಡ ದ ವರ್ಡ್ ಆಫ್ ಗಾಡ್ ಈಸ್ ಫುಡ್ ಫಾರ್ ಅವರ್ ಸೋಲ್. ನಮ್ಮ ಆತ್ಮಕ್ಕೆ ಆಹಾರವನ್ನಾಗಿ ಯೆರೆಮೀಯನು ಅದನ್ನು ಮಾಡಿಕೊಂಡನು. ಯಾಕಂದರೆ ಇನ್ ದ ಮಿಡ್ಸ್ಟ್ ಆಫ್ ಕಾಂಪ್ರಮೈಸರ್ಸ್, ಇಜ್ಜೋಡುಗಾರರ ನಡುವೆ, ದೇವರ ಕೋಪ ಶಾಪಕ್ಕೆ ಒಳಗಾಗುವಂಥ ದೇವಜನರ ನಡುವೆ ದೇವರಿಗಾಗಿ ನಿಂತು, ದೇವರಿಗಾಗಿ ಮೊರೆಯಿಟ್ಟು, ದೇವಜನರ ಪರವಾಗಿ ಮೊರೆಯಿಟ್ಟು ಕಣ್ಣೀರು ಸುರಿಸುವಂಥ ಪ್ರವಾದಿಗಳ ಸೇವೆ ಭಾಳ ಕಷ್ಟಕರವಾದದ್ದು. ಅದರಲ್ಲಿ ಅಪೋಸಿಷನ್. ಅಂಥ ಸಂದರ್ಭದಲ್ಲಿ ಯೆರೆಮೀಯನು ಹೌದು ದೇವರ ವಾಕ್ಯವನ್ನು ಆಹಾರವಾಗಿ ಮಾಡಿಕೊಂಡಿದ್ದಾನೆ. ಅದು ಒಂದು ಕಾರಣ ಸಾಕಲ್ವಾ ಯಾಕೆ ನಾವು ಮತ್ತೆ ದೇವರ ವಾಕ್ಯಕ್ಕೆ ಆದ್ಯತೆಯನ್ನು ಕೊಡಬೇಕೆಂಬುದಕ್ಕೆ. 2ನೇ ಕಾರಣ ಏನಂತ ಹೇಳಿದ್ರೆ, ನಿನ್ನ ನುಡಿಗಳು ನನಗೆ ಹರ್ಷ. ದ ವರ್ಡ್ ಆಫ್ ದ ಲಾರ್ಡ್ ಬ್ರಿಂಗ್ಸ್ ಜಾಯ್. ಅಷ್ಟೇ ಅಲ್ಲ, ಯೆರೆಮೀಯ 15:16ರಲ್ಲಿ 3ನೇ ಕಾರಣ ಇದೆ, ಹೃದಯಾನಂದವು. ಇಟ್ ಮೇಕ್ಸ್ ದಿ ಹಾರ್ಟ್ ಗ್ಲಾಡ್. ಯಾರಿಗೂ ಸಂತೋಷವಾಗಿರೋದು ಇಷ್ಟ ಇಲ್ವಾ? ಹ್ಯಾಪಿಯಾಗಿರ್ಬೇಕಲ್ವಾ? ಎಲ್ರಿಗೂ ಇಷ್ಟ ಸಂತೋಷವಾಗಿರೋದು. ಆದರೆ ಆ ಸಂತೋಷ, ಆ ಹರ್ಷ, ಹೃದಯ ಆನಂದ, ಆತ್ಮಿಕ ಬಲ ಇವೆಲ್ಲ ದೇವರ ವಾಕ್ಯದಿಂದ ನಮಗೆ ಸಿಗ್ತದೆ. ಆ ದೇವರ ವಾಕ್ಯವನ್ನೇ, ಅಮೂಲ್ಯವಾದ ದೇವರ ವಾಕ್ಯವನ್ನೇ ನಾವು ಪ್ರಕಾಶಪಡಿಸಿದರೆ, ತುಚ್ಛವಾದವುಗಳನ್ನು ಬಿಟ್ಟು ಏನಾಗ್ತದೆ, ದೇವರ ಬಾಯಂತೆ ಆಗಿಬಿಡ್ತೀವಿ ನಾವು. ವಾವ್, ಐ ಲೈಕ್ ಇಟ್, ಐ ಲವ್ ಇಟ್. ನಾವು ದೇವರ ಬಾಯಂತೆ ಆಗಿಬಿಡ್ತೀವಿ ಅಂತ ಹೇಳ್ಬಿಟ್ಟು ಯೆರೆಮೀಯ 15:19ರಲ್ಲಿ ಯೆರೆಮೀಯನು ಸ್ಪಷ್ಟಪಡಿಸ್ತಾನೆ. ದೇವರು ಅದನ್ನು ದೃಢಪಡಿಸ್ತಾರೆ. ಸರಿ, ಆ ಮಾತುಗಳನ್ನು ಹೇಳಿಬಿಟ್ಟು ಈಗ 16ನೇ ಅಧ್ಯಾಯಕ್ಕೆ ನಾವು ನೋಡೋಣ. ದ ಬುಕ್ ಆಫ್ ಜೆರೆಮೀಯ ಚಾಪ್ಟರ್ 16. ಮತ್ತೆ ದೇವರು ಯೆರೆಮೀಯನಿಗೆ ಈ ಕಾಂಪ್ರಮೈಸರ್ಸ್, ಈ ಜೋಡುಗಾರರಾದಂಥ ದೇವಜನರ ಜೊತೆಯಲ್ಲಿ ಮಿಕ್ಸ್ ಆಗೋದು ಇಷ್ಟ ಇಲ್ಲ. ಅದಕ್ಕೆ ಯೆರೆಮೀಯನು, ಅಂದರೆ ದೇವರು ಯೆರೆಮೀಯನಿಗೆ ಕೊಟ್ಟಂಥ ಮಾತು, ನೀನು ಮದುವೆ ಆಗಬೇಡ. 16ನೇ ಅಧ್ಯಾಯ 1ನೇ ವಚನ. ಮತ್ತು ಗಂಡು ಹೆಣ್ಣು ಮಕ್ಕಳು ಈ ಸ್ಥಳದಲ್ಲಿ ನಿನಗೆ ಹುಟ್ಟದಿರಲಿ. ಅಂದರೆ ಅರ್ಥ, ಇಲ್ಲಿ ಇರಬೇಡ ನೀನು. ಮೇಕ್ ಎ ಡಿಸ್ಟಿಂಕ್ಷನ್, ಮೇಕ್ ಎ ಸಪರೇಷನ್. ಅಂದು ದೇವರು ಯೆರೆಮೀಯನಿಗೆ ಆ ರೀತಿಯಾಗಿ ಹೇಳಿದಂಥ ಒಂದು ಮಾತು. ಯಾಕಂತ ಹೇಳಿದ್ರೆ 3ನೇ ವಚನದಿಂದ 13ನೇ ವಚನದವರೆಗೆ ನಾವು ನೋಡುವಾಗ ಬರೇ ಜಡ್ಜ್ಮೆಂಟ್, ಶಾಪ. ಉದಾಹರಣೆಗೆ ನಾವು ನೋಡೋಣ. ನೋಡ್ರಿ, 4ನೇ ವಚನ, ಯೆರೆಮೀಯ 16:4, ಘೋರ ಮರಣ. ಅದೇ 4ನೇ ವಚನ, ಗೋಳಾಟ. ಅದೇ 4ನೇ ವಚನ, ಹೂಣಿಡುವಿಕೆ. ಅದೇ 4ನೇ ವಚನ, ಖಡ್ಗ. ಅದೇ 4ನೇ ವಚನ, ಕ್ಷಾಮ.
ಅದೇ 4ನೇ ವಚನ ನಿರ್ಮೂಲ. ಅದೇ 6ನೇ ವಚನಕ್ಕೆ ನಾವು ಬರೋದಾದರೆ ಅಲ್ಲಿ ನಾವು ನೋಡ್ತೇವೆ ಸಾವು, ಗೋಳಾಟ. 7ನೇ ವಚನ ಮುರಿಯುವಿಕೆ. ಮತ್ತು 10ನೇ ವಚನ ಮಹಾವಿಪತ್ತು. ಅದೇ 10ನೇ ವಚನ ವಿರುದ್ಧ. ಮತ್ತು 12ನೇ ವಚನ ದುಷ್ಟ ಹೃದಯ, ಹಠ. 13ನೇ ವಚನ ಕೇಡು. 13ನೇ ವಚನ ದಯೆ ತೋರಿಸೇನು. ಈ ರೀತಿಯಾಗಿ ಭಾಳ ನೆಗೆಟಿವ್ ಆಗಿ, ಭಾಳ ನಕಾರಾತ್ಮಕವಾಗಿ ದೇವರು ಭಾಳ ನೊಂದುಬಿಟ್ಟು ಆ ರೀತಿಯಾಗಿ ಹೇಳುವಂಥದ್ದನ್ನು ನಾವು 16ನೇ ಅಧ್ಯಾಯದ 13 ವಚನಗಳು, 1ರಿಂದ 13 ವಚನಗಳಲ್ಲಿ ನಾವು ನೋಡ್ತೇವೆ ರೀ. ಆಗ ಪ್ರವಾದಿಗೆ ದೇವರು ಹೇಳುವಂಥದ್ದು 8ನೇ ವಚನ, ಔತಣದ ಮನೆಯಲ್ಲಿಯೂ ಸೇರಬೇಡ, ಅಲ್ಲಿನವರೊಂದಿಗೆ ಕೂತು ತಿಂದು ಕುಡಿಯಬೇಡ. ಇಸ್ರಾಯೇಲಿನ ದೇವರು ಸೇನಾಧೀಶ್ವರನಾದ ಯೆಹೋವನು ಆಗಿರುವಾತನು ಹೀಗೆಂದಿದ್ದಾನೆ. ಹೌದು, ದೇವರಿಗೆ ಪ್ರವಾದಿ ಬೇರೆಯವ್ರ ಜೊತೆಯಲ್ಲಿ ಮಿಕ್ಸ್ ಆಗೋದು ಇಷ್ಟವಾಗಲಿಲ್ಲ. ಯಾಕಂತೇಳಿದ್ರೆ ಅಷ್ಟೊಂದು ಕಾಂಪ್ರಮೈಸ್ ಮಾಡಿಬಿಟ್ಟಿದ್ರು. ಆದ ಕಾರಣ ಆ ರೀತಿಯಾಗಿ, ಹಾಗಾದರೆ ನಿರೀಕ್ಷೆ ಇಲ್ಲವಾ ಅವರಿಗೆ? ಅಷ್ಟೊಂದು ದೇವರು ಅವರಿಗೆ ವಿರುದ್ಧವಾಗಿರುವಾಗ ಯೆಹೂದ್ಯರಿಗೆ, ದೇವಜನರಿಗೆ ನಿರೀಕ್ಷೆ ಇಲ್ಲವಾ? ಹೌದು, ತಪ್ಪು ಮಾಡಿದರು ಅವರು, ದೇವರಿಗೆ ಅವಿಧೇಯರಾದರು, ಹೌದು ನಿಜ. ಆದರೆ ಕ್ಷಮೆ ಇಲ್ವಾ? ಅವ್ರಿಗೆ ನಿರೀಕ್ಷೆ ಇಲ್ವಾ ಅಂತ ಹೇಳುವಾಗ 14-15 ವಚನದಲ್ಲಿ ದೇವರು ನಿರೀಕ್ಷೆ ಬಗ್ಗೆ ಮಾತನಾಡುವಂಥದ್ದನ್ನು ನಾವು ಗಮನಿಸೋಣ. ಬನ್ರಿ, ಯೆರೆಮೀಯ 16-14ನೇ ವಚನದಲ್ಲಿ ಯೆಹೋವನು ಹೀಗನ್ನುತ್ತಾನೆ. ಯೆಹೋವನ ತಿಳಿದರೆ ಇರುವಾತನೇ ಆಗಿದ್ದೇನೆ, ಎಂಥವನಾಗಿರುವೆನೋ ಅಂಥವನಾಗಿರುವೆನು. ಎಂಥವನಾಗಿರುವನೋ ದೇವರು ಅಂಥವನಾಗಿಯೇ ಇರುವನು ನಮ್ಮ ಜೀವನದಲ್ಲಿ. ಆ ದೇವರು, ಅಂಥ ವ್ಯಕ್ತಿ, ಆ ಮಹಾದೇವರಿಗೆ 14ನೇ ವಚನದಲ್ಲಿ, ಈಗೋ ಮುಂದಿನ ಕಾಲದಲ್ಲಿ ಜನರು ಏನು ಹೇಳ್ತಾರಂತೆ, ಇಸ್ರಾಯೇಲರನ್ನು ಐಗುಪ್ತ ದೇಶದೊಳಗಿಂದ ಉದ್ಧರಿಸಿದ ಯೆಹೋವನ ಜೀವದಾಣೆ ಎಂಬುದಾಗಿ ಹೇಳ್ತಿದ್ರು. ಅಂದರೆ ಇಸ್ರಾಯೇಲರನ್ನು ಐಗುಪ್ತದಿಂದ ಉದ್ಧರಿಸಿದ ಅಥವಾ ಬಿಡುಗಡೆ ಮಾಡಿದ ದೇವರು ಅಂತ ಪ್ರಮಾಣ ಮಾಡ್ತಿದ್ರು. ಈಗ ಆ ರೀತಿಯಾಗಿ ಪ್ರಮಾಣ ಮಾಡೋದಿಲ್ಲಂತೆ. ಹಾಗಾದರೆ ಏನಂತ ಪ್ರಮಾಣ ಮಾಡ್ತಾರೆ ನೋಡೋಣ ಬನ್ನಿರಿ. ಎಂಬುದಾಗಿ ಪ್ರಮಾಣ ಮಾಡುವುದನ್ನು ಬಿಟ್ಟು ಬೇರೆ ಟೈಪ್ ಪ್ರಮಾಣ ಮಾಡ್ತಾರಂತೆ. ಅದು ಏನಂತ ಹೇಳಿದ್ರೆ 15ನೇ ವಚನ, 16-15, ಇಸ್ರಾಯೇಲರನ್ನು ಬಡಗಣ ದೇಶದಿಂದಲೂ ತಾನು ಅವರನ್ನು ತಳ್ಳಿಬಿಟ್ಟಿದ್ದ ಸಕಲ ಸೀಮೆಗಳಿಂದಲೂ ಉದ್ಧರಿಸಿದ ಯೆಹೋವನ ಜೀವದಾಣೆ ಎಂದು ಪ್ರಮಾಣ ಮಾಡುವರು. ವಾವ್, ಎಂಥ ಚೇಂಜ್, ಎಂಥ ಬದಲಾವಣೆ! ಅಂದರೆ ದೇವರು ಅವರನ್ನು ತಳ್ಳಿಬಿಟ್ಟಿದ್ದ, ನಮ್ಮನ್ನು ತಳ್ಳಿಬಿಟ್ಟಿದ್ದ ದೇವರು ಈಗ ನಮ್ಮನ್ನು ಒಮ್ಮೆ ತಳ್ಳಿಬಿಟ್ಟಿದ್ರು, ಆದರೆ ಈಗ ನಮ್ಮನ್ನು ಉದ್ಧಾರ ಮಾಡಿದ್ದಾರೆ. ನಮ್ಮನ್ನು ತಳ್ಳಿಬಿಡಲಿಲ್ಲ, ನಮ್ಮನ್ನು ಸೇರಿಸ್ಕೊಂಡ್ರು. ಅಂಥ ದೇವರಂತ ಪ್ರಮಾಣ ಮಾಡ್ತಾರಂತ. ಹಾಗಾದರೆ ನೋಡ್ರಿ, ದೇವರಿಗೆ ಇಷ್ಟೆಲ್ಲ ಇದ್ದರೂ ಕೂಡ ದೇವರು ಒಂದು ಪ್ಲ್ಯಾನ್ ಮಾಡಿಕೊಂಡಿದ್ರು ಅವ್ರಿಗಾಗಿ. ಒಂದು ಉದ್ದೇಶ, ಉತ್ತೇಜನದ ಉದ್ದೇಶ ದೇವರು ಈ ಇಸ್ರಾಯೇಲರಿಗೋಸ್ಕರ ಅಥವಾ ಯೆಹೂದ್ಯರಿಗಾಗಿ ಅಥವಾ ದೇವ ಜನರಿಗಾಗಿ ಇಟ್ಟಿದ್ದರು. ಹಾಗಾದರೆ ನಿರೀಕ್ಷೆ ಇಲ್ಲದವರು ಅಂತ ಇಲ್ಲ ಲೋಕದಲ್ಲಿ, ಎಲ್ರಿಗೂ ನಿರೀಕ್ಷೆ ಇದೆ. ಯಾಕೆ? ಒಂದು ವಾಕ್ಯ ನೆನಪಿಗೆ ಬರ್ತಿದೆ ನನಗೆ, ನೋಡೋಣ. ರೋಮಪತ್ರಿಕೆ 15ನೇ ಅಧ್ಯಾಯದಲ್ಲಿರುವಂಥ ಒಂದು ವಾಕ್ಯ ಏನಿದೆ ನೋಡೋಣ. ರೋಮನ್ಸ್, ದ ಬುಕ್ ಆಫ್ ರೋಮನ್ಸ್ ಚಾಪ್ಟರ್ 15,
15ನೇ ಅಧ್ಯಾಯ ರೋಮಪತ್ರಿಕೆ, ಅದರಲ್ಲಿ ದೇವರ ಬಗ್ಗೆ ಒಂದು ಮಾತಿದೆ, ಅದು ನನಗೆ ತುಂಬ ಇಷ್ಟ, ಭಾಳ ಇಷ್ಟ. ಅದೇನಂತ ಹೇಳಿದರೆ 13ನೇ ವಚನ, ಬುಕ್ ಆಫ್ ರೋಮನ್ಸ್ ಚಾಪ್ಟರ್ 15 and verse 13. ರೋಮ 15:13 ಈ ರೀತಿಯಾಗಿ ಪ್ರಾರಂಭವಾಗ್ತದೆ ಆ ವಾಕ್ಯ. ನಿರೀಕ್ಷೆಯ ಮೂಲನಾದ ದೇವರು, ಅಥವಾ ಅದನ್ನು ಈ ರೀತಿಯಾಗಿ ಕೂಡ ನೋಡ್ಬೋದು, ನಿರೀಕ್ಷೆಯ ದೇವರು. ಇನ್ನೊಂದು ರೀತಿಯಿಂದ ಹೇಳಬೇಕಾದರೆ ಅದು ಇಂಗ್ಲೀಷ್ನಲ್ಲಿ ಈ ರೀತಿಯಾಗಿದೆ, ದ ಗಾಡ್ ಆಫ್ ಹೋಪ್, ನಿರೀಕ್ಷೆಯ ದೇವರು. ಅಂದರೆ ಅರ್ಥ, ಒಂದು ವೇಳೆ ನಮ್ಮ ಬಗ್ಗೆ ಬೇರೆಯವರಿಗೆ ನಿರೀಕ್ಷೆ ಇಲ್ಲದಿರ್ಬೋದು, ಹೋಪ್ಲೆಸ್ ಫೆಲೋ ಅಂತ ಹೇಳ್ಬೋದು ಬೇರೆಯವರು. ಆದರೆ ದೇವರು ಆತನ ನಿರೀಕ್ಷೆಯು, ಗಾಡ್ ಆಫ್ ಹೋಪ್, ನಿರೀಕ್ಷೆಯುಳ್ಳ ದೇವರು. ನಮ್ಮ ವಿಷಯದಲ್ಲಿ ನಿರೀಕ್ಷೆ ಇಟ್ಕೊಂಡಿದ್ದಾನೆ. ಕೆಲವು ಸಾರಿ ನಮ್ಮ ಬಗ್ಗೆ ನಮಗೇನೇ ನಿರೀಕ್ಷೆ ಇಲ್ಲದೆ ಇರ್ಬೋದು. ನಾವು ಹೇಳ್ತೀವಿ, ನನಗೇ ನಂಬಿಕೆ ಇಲ್ಲ, ನನಗೇನೇ ಹೋಪ್ಲೆಸ್ ಸಿಚುವೇಶನ್ ಅಂತ ಅನ್ನಿಸ್ತದೆ. ಆದರೆ ಆ ಗುಡ್ ನ್ಯೂಸ್, ಶುಭ ಸಮಾಚಾರ ಏನಂದರೆ, ದೇವರಿಗೆ ನಿರೀಕ್ಷೆ ಇದೆ. ಬೇರೆಯವರಿಗೆ ನಮ್ಮ ವಿಷಯದಲ್ಲಿ ನಿರೀಕ್ಷೆ ಇಲ್ಲದಿರ್ಬೋದು, ನಮ್ಮ ಬಗ್ಗೆ ನಮಗೇ ನಿರೀಕ್ಷೆ ಇಲ್ಲದಿರ್ಬೋದು, ಆದರೆ ದೇವರು ನಿರೀಕ್ಷೆಯ ದೇವರಾಗಿದ್ದಾನೆ. ಆದ ಕಾರಣ ಇಲ್ಲಿ 16-15 ಯೆರೆಮೀಯನ ಗ್ರಂಥದಲ್ಲಿ ಇಸ್ರಾಯೇಲ್ಯರನ್ನು ಬಡಗಣ ದೇಶದಿಂದಲೂ ಅವರನ್ನು ತಳ್ಳಿಬಿಟ್ಟಿದ್ದ ಸಕಲ ಸೀಮೆಗಳಿಂದಲೂ ಉದ್ಧರಿಸಿದ ಯೆಹೋವನು. ಎಂಥ ದೇವರು! ಆತನನ್ನು ಎಲ್ಲೆಲ್ಲಿ ತಳ್ಳಿಬಿಟ್ರೋ ಅಲ್ಲಲ್ಲಿಂದ ಅಂತ ಅವರನ್ನು ಉದ್ಧರಿಸಿದ ದೇವರು. ದ ಗಾಡ್ ಹೂ ಒನ್ಸ್ ಫಾರ್ಸೇಕನ್, ಒಮ್ಮೆ ದೇವರು ಒಂದು ಕಾಲದಲ್ಲಿ ಅವರನ್ನು ತಳ್ಳಿಬಿಟ್ಟಿದ್ದರು, ಆದರೆ ಈಗ ಅವರನ್ನು ಉದ್ಧಾರ ಮಾಡಿದ ದೇವರು, ಸ್ವೀಕಾರ ಮಾಡಿದ ದೇವರು, ಅವರನ್ನು ಅಪ್ಪಿಕೊಂಡಂಥ ದೇವರು. ವಾವ್! ನಾನು ಅವರ ಪಿತೃಗಳಿಗೆ ದಯಪಾಲಿಸಿದ ದೇಶಕ್ಕೆ ಅವರನ್ನು ಹಿಂದಿರುಗಿಸುವೇನಷ್ಟೇ. 16ನೇ ಅಧ್ಯಾಯ ಯೆರೆಮೀಯನ ಗ್ರಂಥ 15ರಲ್ಲಿ ಆ ಮಾತನ್ನು ನೋಡ್ತೀವಿ. ಮತ್ತು 16ರಿಂದ ನಾವು ನೋಡುವಾಗ ದೇವರು ಹೇಗೆ ಸ್ಟಾರ್ಟ್ ಮಾಡ್ತಾರೆ, ಯೆಹೋವನು ಹೀಗನ್ನುತ್ತಾನೀಗೋ, ನನ್ನ ಜನರನ್ನು, ಮತ್ತೆ ನನ್ನ ಜನರು ಅಂತ ಹೇಳ್ತಾರೆ ನೋಡ್ರಿ. ಕೆಲವು ಸಾರಿ ದೇವರು ಈ ಜನರನ್ನು ಅಂತ ಹೇಳ್ತಾರೆ, ಆದರೆ ಇನ್ನು ಕೆಲವು ಸಂದರ್ಭದಲ್ಲಿ ದೇವರು ನನ್ನ ಜನರನ್ನು ಹಿಡಿಯೋದಕ್ಕೆ ಬಹುಮಂದಿ ಬೆಸ್ತರನ್ನು ಕರೆಯಿಸುವೇನು. ಮತ್ತೆ ಜಡ್ಜ್ಮೆಂಟ್, ಯಾಕಂದರೆ ದೇವರು ನ್ಯಾಯವಂತನು. ಹೌದು, 16, 17, 18 ವಚನಗಳಲ್ಲಿ ಮತ್ತೆ ತೀರ್ಪು, ಜಡ್ಜ್ಮೆಂಟ್, ಶಿಕ್ಷೆ. ಆದರೆ 19ನೇ ವಚನದಲ್ಲಿ ಬಹುಶಃ ಯೆರೆಮೀಯನು ಪ್ರೇಯರ್ ಮಾಡ್ತಾನೆ ಅಂತ ಕಾಣ್ತದೆ. ಈ ಸಮಸ್ಯೆಗಳ ನಡುವೆ ನಿರೀಕ್ಷೆ, ಅಂಧಕಾರದ ನಡುವೆ ಬೆಳಕು. ಅದೇ ಸಂದರ್ಭದಲ್ಲಿ ಇಲ್ಲಿ ನಿರೀಕ್ಷೆಯನ್ನು ನೋಡಿದ್ವಿ 14-15ನೇ ವಚನದಲ್ಲಿ. ಈಗ 19ನೇ ವಚನದಲ್ಲಿ ಪ್ರಾರ್ಥನೆ. ಹೌದು, ಸಮಸ್ಯೆಗಳ ನಡುವೆ ನಿರೀಕ್ಷೆ ನಮಗೆ ಸಹಾಯ ಮಾಡ್ತದೆ. ಸಮಸ್ಯೆಗಳ ನಡುವೆ ದೇವರ ವಾಕ್ಯ ನಮಗೆ ಸಹಾಯ ಮಾಡ್ತದೆ. ಯೆರೆಮೀಯ 15-16. ಸಮಸ್ಯೆಗಳ ನಡುವೆ ನಮಗೆ ಪ್ರಾರ್ಥನೆ ಸಹಾಯ ಮಾಡ್ತದೆ. ಯೆರೆಮೀಯ 16-19 ಏನಂತ ಪ್ರಾರ್ಥನೆ ಮಾಡಿದನು ಯೆರೆಮೀಯನು ನೋಡೋಣ ಬನ್ನಿರಿ. ಯೆಹೋವನೇ, ಜೆರೆಮೀಯ 16:19, ಯೆಹೋವನೇ ನನ್ನ ಬಲವೇ. ವಾವ್! ಬಲಹೀನವಾದಂಥ ಸಂದರ್ಭದಲ್ಲಿ ನಮಗೆ ಬಲ. ನನ್ನ ಬಲವೇ, ಬಲವಾದ ನನ್ನ ದುರ್ಗವೇ, ಇಕ್ಕಟ್ಟಿನ ದಿನದಲ್ಲಿ ನನ್ನ ಆಶ್ರಯವೇ. ಲೋಕದ ಕಟ್ಟಕಡೆಯಿಂದ ಜನಾಂಗಗಳು ನಿನ್ನ ಬಳಿಗೆ ಸೇರಿ ಏನಂತ ಹೇಳ್ತಾರೆ, ನಮ್ಮ ಪಿತೃಗಳು ಶುದ್ಧ ಸುಳ್ಳನ್ನು, ಮಾಯವನ್ನು, ಪ್ರಯೋಜನವಿಲ್ಲದವುಗಳನ್ನು
ಪಾರಂಪರ್ಯವಾಗಿ ಹೊಂದಿದ್ದಾರೆ ಎಂದು ಅರಿಕೆ ಮಾಡುವರು. ಕನ್ಫೆಷನ್. ಹೌದು, ನಾವು ತಪ್ಪು ಮಾಡಿದ್ದೇವೆ. ನೀನೇ ನಮ್ಮ ಬಲವು, ನೀನೇ ನಮ್ಮ ಆಶ್ರಯ, ನೀನೇ ನಮ್ಮ ದುರ್ಗವಾಗಿದ್ದಿ. ನಾವು ತಪ್ಪು ಮಾಡಿದ್ವಿ ಎಂಬುದಾಗಿ ಅರಿಕೆ ಮಾಡುವಂಥದ್ದು. ದೇರ್ ಈಸ್ ಪವರ್ ಇನ್ ಕನ್ಫೆಷನ್. ಒಂದು ವಾಕ್ಯ ನನಗೆ ನೆನಪಿಗೆ ಬರುತ್ತಿದೆ, ಅದನ್ನು ನೋಡಿಕೊಳ್ಳೋಣ. ಮೊದಲನೇ ಯೋಹಾನ, ಫಸ್ಟ್ ಜಾನ್ ಚಾಪ್ಟರ್ 1, ಮೊದಲನೇ ಅಧ್ಯಾಯ. ಮೊದಲನೇ ಯೋಹಾನ ಮೊದಲನೇ ಅಧ್ಯಾಯ ಮತ್ತು ಅದರಲ್ಲಿ 9ನೇ ವಚನ ಈ ರೀತಿಯಾಗಿರುವಂಥದ್ದನ್ನು ನಾವು ನೋಡ್ಬೋದು. ಏನಿದೆ ಓದೋಣ ಬನ್ನಿರಿ. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ, ಪಾಪ ಇಟ್ಕೊಂಡಲ್ಲ, ಒಪ್ಪಿಕೊಂಡು, ಹೌದು ನಾನು ತಪ್ಪು ಮಾಡಿದೆ, ತಿಳಿದೋ ತಿಳಿಯದೆಯೋ ನಾನು ತಪ್ಪು ಮಾಡಿದೆ, ನಾನು ತಪ್ಪು ಮಾಡಿದೆ ಸ್ವಾಮಿ, ನಾನು ಒಪ್ಪಿಕೊಂಡು ಅರಿಕೆ ಮಾಡ್ತೇನೆ. ಆ ರೀತಿಯಾಗಿ ಮಾಡಿದರೆ ದೇವರು ನಂಬಿಗಸ್ತನು ನೀತಿವಂತನು ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿ ಬಿಟ್ಟು ಸಕಲ, ಸ್ವಲ್ಪ ಅಲ್ಲ, ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ವಾವ್! ಹಾಗಾದರೆ ದೇವರು ಯಾಕೆ ನಂಬಿಗಸ್ತನು ಅಂತ ಹೇಳ್ಬಿಟ್ಟು ನೋಡುವಾಗ, ನಾವು ತಪ್ಪು ಮಾಡಿದರು, ದೇವರು ಒಡಂಬಡಿಕೆ ದೇವರಾಗಿರುವುದರಿಂದ ಆತನು ನಂಬಿಗಸ್ತನಾಗಿದ್ದಾನೆ. ಆತನು ನೀತಿವಂತನಾಗಿರುವುದರಿಂದ ಅಂದರೆ ಅರ್ಥ, ನಾವು ಅನೀತಿ ನಮ್ಮಲ್ಲಿದೆ, ಆದರೆ ಆತನು ನೀತಿವಂತನಾಗಿದ್ದಾನೆ. ಹಾಗಾದರೆ ನಾವು ಪ್ರೇಯರ್ ಮಾಡುವಾಗ ಯೇಸುವಿನ ಹೆಸರಿನಲ್ಲಿ ಬಂದಿದ್ದೇವೆ ತಂದೆ, ಅಥವಾ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ, our Father, we pray in Jesus' name or in the name of the Lord Jesus. ಅಂದರೆ ಅರ್ಥ ಏನಂದರೆ, ಚೆನ್ನಾಗಿ ಕೇಳಿಸ್ಕೊಡ್ರಿ, ಭಾಳ ಹೆಲ್ಪ್ ಆಯ್ತು ನನಗೆ ಈ ಮಾತು. ಸುಮಾರು 40 ವರ್ಷಗಳ ಹಿಂದೆ ಯಾರೋ ಹೇಳಿದರು, ನಾನು ಯೇಸುವಿನ ಹೆಸರಿನಲ್ಲಿ ಬಂದಿದ್ದೇನೆ ಅಂದರೆ ಅರ್ಥ, ಅಥವಾ ನಾನು ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇನೆ ಅಂದರೆ ಅರ್ಥ, ದೇವರೇ, ನಾನು ನನ್ನ ನೀತಿಯಿಂದ ಬಂದಿಲ್ಲ, ಯೇಸುವಿನ ನೀತಿಯನ್ನು ಧರಿಸಿಕೊಂಡವನಾಗಿ ಬಂದಿದ್ದೆ. ನನ್ನ ನೀತಿ 0, ನನ್ನ ನೀತಿ 10%, ನನ್ನ ನೀತಿ 1%. ಆದರೆ ನಾನು ತಂದೆಯೇ, ನಾನು ಯೇಸುವಿನ ಹೆಸರಿನಲ್ಲಿ, ಅಂದರೆ ನಾನು ಯೇಸುವಿನ ನೀತಿಯಲ್ಲಿ ಬಂದಿದ್ದೇನೆ ಅಂದರೆ ಯೇಸುವಿನ ನೀತಿ 100%. ವಾವ್! ಹಾಗಾದರೆ ನಾನು 100% ನೀತಿಯಿಂದ ನಾನು ಬಂದಿದ್ದೇನೆ ತಂದೆ ಅಂತ ಆ ರೀತಿಯಾಗಿ ಮಾಡಿದ ಪ್ರಾರ್ಥನೆ ದೇವರು ಕೇಳೋದಿಲ್ವಾ? ಕೇಳ್ತಾರೆ. ಆದ ಕಾರಣ ಅರಿಕೆಯ ಮಹತ್ವ ಯೆರೆಮೀಯ 16:19 ನಾವು ನೋಡ್ತೇವೆ. ಆ ರೀತಿಯಾಗಿ ಇರೋದರಿಂದ ದೇವರು ಆತನ ನಾಮದ ಕುರಿತಾಗಿ ಕೂಡ ಬಯಸುವಂಥವರಾಗಿದ್ದಾರೆ. ಅಂದರೆ ನಾಮವನ್ನು ಗ್ರಹಿಸ ಮಾಡುವೆನು, ತಿಳಿಯಪಡಿಸುವೆನು, ನನ್ನ ನಾಮಧೇಯವು ಯೆಹೋವನೆಂದೇ ಅವರಿಗೆ ಗೊತ್ತಾಗುವುದು. ವಾವ್! ಅದೇ ದೇವರ ಇಷ್ಟ, ದೇವರ ಚಿತ್ತವಾಗಿದೆ. 16ನೇ ಅಧ್ಯಾಯ ಯೆರೆಮೀಯನ ಗ್ರಂಥವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.